ಮಾತ್ರ ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಮೊನ್ನೆ ರೀಸೆಂಟಾಗಿ ನಮ್ಮ ಕಡೆ ಎಲ್ಲ ಸಿಕ್ಕಾಪಟ್ಟೆ ಆಲಿಕಲ್ಲೆಲ್ಲ ಬಿದ್ದುಬಿಟ್ಟು ಡ್ಯಾಮೇಜ್ಗಳಾಗಿದ್ವು. ಅದಕ್ಕೆ ನಾವು ಕೆಲವೊಂದು ಸ್ಪ್ರೇ ತಗೊಂಡಿದ್ವಿ. ಯಾಕಂದರೆ ಆಲಿಕಲ್ಲು ಬಂದು ಡ್ಯಾಮೇಜ್ ಆಗಿರುತ್ತಲ್ಲ, ಅದಕ್ಕೆ ಯಾವುದೇ ಥರದ ಔಷಧಿ ಇರಲ್ಲ. ಆದರೆ ಆಲಿಕಲ್ಲು ಡ್ಯಾಮೇಜ್ ಆಗಿರುತ್ತಲ್ಲ, ಅದಕ್ಕೆ ನಮಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ, ಅಂದರೆ ರೋಗ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಈ ಪ್ಲಾಟಿಗೆ ಬಂದುಬಿಟ್ಟು ಈ ಕ್ಯುಪ್ರೋಫಿಕ್ಸ್ ಅಂತ ಬರುತ್ತಲ್ಲ, UPL ಕಂಪ್ನಿದು ಡೆವೋನಾ ಅಂತ ಸ್ವಾಲ್ದು, ಆ ಕಾಪರ್ ಸಲ್ಫೇಟ್ ಪ್ಲಸ್ ಮ್ಯಾಂಕೋಜೆಬ್ ಅದ್ರ ಜೊತೆಗೆ ಎಕ್ಸಾಕೊನಜೋಲ್ ಕಾಂಬಿನೇಷನ್ ಮಾಡಿದ್ವಿ. ಯಾವುದೇ ಥರದ್ದು ಎಫೆಕ್ಟ್ ಆಗಿಲ್ಲ, ಚೆನ್ನಾಗಿ ಸೆಟ್ಟಿಂಗ್ ಆಗ್ತಾಯಿದೆ. ರೈತ ಮಿತ್ರರೇ, ನಮ್ಮ ಕಡೆ ಪ್ಲಾಟ್ಗಳೆಲ್ಲ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಲ್ ಬ್ಲಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಆನೆಕಲ್ಲು ಬಿದ್ದಷ್ಟಿಗೆ ಈ ಮಳೆ ಬಂತಲ್ಲ, ಅದಕ್ಕೋಸ್ಕರ ನಾವು ಬ್ಲೈಟು ಮತ್ತು ಯಾವುದೇ ಥರದ ರೋಗ ಬರಬಾರ್ದು ಅಂತ ಹೇಳ್ಬಿಟ್ಟು ಸಿಸ್ಟಮೆಟಿಕ್ ಫಂಗಿಸೈಡ್ ಆಗಿ ನಾವು ಎಕ್ಸಾಕೊನಜೋಲ್ ಹಾಕೊಂಡಿದ್ವಿ. ಮತ್ತು ಈ ಕಾಪರ್ ಸಲ್ಫೇಟು ಪ್ಲಸ್ ಮ್ಯಾಂಕೋಜೆಬ್ ಕ್ಯುಪ್ರೋಫಿಕ್ಸ್ ಅಂತ ಬರುತ್ತಲ್ಲ, ಅದರಿಂದ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ನಮಗೆ ಅವಾಯ್ಡ್ ಆಗುತ್ತೆ. ಮತ್ತು ಅದರ ಜೊತೆಗೆ ಒಂದು ವ್ಯಾಲಿಡಮೈಸಿನ್ ಆ್ಯಂಟಿಬಯೋಟಿಕ್ ಕೂಡ ಹಾಕೊಂಡಿದ್ವಿ. ಯಾವುದೇ ಥರದ್ದು ರೋಗ ಬರಬಾರ್ದು ಅಂತ ನಾವು ಒಂದು ಇಮಿಡಿಯೇಟಾಗಿ ಸ್ಪ್ರೇ ತಗೊಂಡಿಸ್ಕೋಸ್ಕರ ಯಾವುದೇ ಥರದ್ದು ರೋಗಗಳು ಕಾಣಿಸ್ತಾ ಇಲ್ಲ, ಎಲ್ಲ ರಿಕವರಿ ಆಗಿದೆ. ಆನೆಕಲ್ಲು ಬಿದ್ದರೂ ಕೂಡ ನಮಗೆ ಪ್ಲಾಟ್ ಚೆನ್ನಾಗಿದೆ. ಬರಬಾರ್ದು ಅಂತ ಹೇಳ್ಬಿಟ್ಟು ಮಳೆ ಬಂದಷ್ಟಿಗೆ ನಾವು ಸ್ಪ್ರೇ ತಗೊಂಡಿದ್ವಿ. ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಬಡ್ಡೆಗೆ ಸೆಟ್ ಆಗ್ತಾಯಿದೆ ಕಾಯಿ.